ಒಂದು ಬಾರಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ವಿಶ್ರಾಮ ಮಾಡ್ತಾ ಇದ್ರು. ಆಗ ವಿನತಾ ಪುತ್ರ ಗರುಡ ದೇವರು ಆ ಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಹೇ ಪ್ರಭು, ನಾನು ಭೂಲೋಕವನ್ನು ಸುತ್ತಿಕೊಂಡು ಬಂದಿದ್ದೇನೆ. ಭೂಲೋಕದಲ್ಲಿ ಪ್ರತಿನಿತ್ಯ ಮನುಷ್ಯರೆಲ್ಲ ಸ್ನಾನ ಮಾಡುತ್ತಿರುವುದನ್ನು ನಾನು ಕಂಡೆನು. ಆದರೂ ಸಹ ಅವರು ದುಃಖದಲ್ಲಿ ಇರ್ತಾರೆ. ಇದಕ್ಕಿರುವ ಕಾರಣ ಆದರೂ ಏನಿದೆ? ಹೇ ಪ್ರಭು, ಸ್ನಾನ ಮಾಡುವಂಥ ಸರ್ವೋತ್ತಮ ವಿಧಿ ಏನಿದೆ ಅಂತ ನನಗೆ ತಿಳಿಸಿ. ಸ್ನಾನವನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು? ಸ್ನಾನ ಮಾಡುವಾಗ ಯಾವ ಮಂತ್ರಗಳ ಉಚ್ಚಾರಣೆ ಮಾಡಬೇಕು? ನನ್ನ ಮನಸ್ಸಿನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ತಿಳಿದುಕೊಳ್ಳುವಂಥ ಕುತೂಹಲ ಹುಟ್ಟಿದೆ. ಗರುಡ ದೇವರು ತಾಯಿ ಲಕ್ಷ್ಮೀದೇವಿಗೂ ಕೇಳ್ತಾರೆ. ಹೇ ತಾಯಿಯೇ, ಅನೇಕ ಮಹಿಳೆಯರು ಪ್ರತಿದಿನ ಸ್ನಾನ ಮಾಡಿ ನಿಮ್ಮ ಪೂಜೆ ಆರಾಧನೆಯನ್ನು ಸಹ ಮಾಡ್ತಾರೆ. ಆದರೂ ಸಹ ಅವರ ಮನೆಯಲ್ಲಿ ನಿಮ್ಮ ವಾಸ ಆಗೋದಿಲ್ಲ. ಇದಕ್ಕಿರುವ ಕಾರಣ ಆದರೂ ಏನಿದೆ ಹೇಳಿ. ಇಲ್ಲಿ ಭಗವಂತನಾದ ವಿಷ್ಣು ಈ ರೀತಿ ಹೇಳ್ತಾರೆ. ಹೇ ಪಕ್ಷಿರಾಜ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯ. ಸ್ನಾನ ಮಾಡೋದು ಅತಿ ಮುಖ್ಯ ಆಗಿದೆ. ಸ್ನಾನದಿಂದಲೇ ಶರೀರ ಶುದ್ಧಿಯಾಗುತ್ತದೆ. ಸ್ನಾನ ಮಾಡಿದಾಗಲೇ ಶರೀರ ಪವಿತ್ರ ಆಗುತ್ತದೆ. ಇಲ್ಲಿ ಮನುಷ್ಯ ಪೂಜೆ ಪಾಠ ಇತ್ಯಾದಿ ಕರ್ಮಗಳನ್ನು ಮಾಡಲು ಕೂಡ ಯೋಗ್ಯನಾಗುತ್ತಾನೆ. ಹಾಗಾಗಿ ಮನುಷ್ಯರು ಪ್ರತಿನಿತ್ಯ ಸ್ನಾನ ಮಾಡಬೇಕು. ನಿನ್ನ ಎಲ್ಲ ಪ್ರಶ್ನೆಗಳಿರುವಂಥ ಉತ್ತರವನ್ನು ನೀಡುವ ಮುನ್ನ ನಾನು ನಿನಗೆ ಒಂದು ಅತ್ಯಂತ ಪವಿತ್ರವಾದ ಕಥೆಯನ್ನು ಹೇಳ್ತೀನಿ. ಇದನ್ನು ಗಮನವಿಟ್ಟು ಕೇಳು. ಇಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವೂ ಕೂಡ ಸಿಗುತ್ತದೆ. ಇಷ್ಟು ಹೇಳಿದ ನಂತರ ಭಗವಂತನಾದ ವಿಷ್ಣು ಗರುಡ ದೇವರಿಗೆ ಸ್ನಾನದ ಮಹತ್ವವನ್ನು ತಿಳಿಸುತ್ತಾ ಒಂದು ಕಥೆಯನ್ನು ಹೇಳಿದ್ದಾರೆ. ಇದನ್ನು ಎಲ್ಲ ಮನುಷ್ಯರು ಗಮನವಿಟ್ಟು ಕೇಳಬೇಕು. ಕೇವಲ ಈ ಕಥೆಯನ್ನು ಕೇಳಿದರೂ ಕೂಡ ನೂರಾರು ತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಮನುಷ್ಯರಿಗೆ ಸಿಗುತ್ತದೆ. ಹಾಗಾಗಿ ನೀವೆಲ್ಲರೂ ಈ ಕಥೆಯನ್ನು ಪೂರ್ಣವಾಗಿ ಕೇಳಿರಿ. ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಮಹಾವಿಷ್ಣು, ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಭಗವಂತನಾದ ವಿಷ್ಣು ಹೇಳ್ತಾರೆ, ಹೇ ಪಕ್ಷಿರಾಜ, ಇದು ಪ್ರಾಚೀನ ಕಾಲದ ವಿಷಯ ಆಗಿದೆ. ಮಧ್ಯ ದೇಶದಲ್ಲಿ ಒಂದು ಅತ್ಯಂತ ಸುಂದರವಾದ ನಗರ ಇತ್ತು. ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರುತ್ತಿದ್ದ. ಆತನಿಗೆ 3 ಹೆಣ್ಣು ಮಕ್ಕಳು ಇದ್ದರು. ಆ ವ್ಯಕ್ತಿ ತನ್ನ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ವಿಷಯದ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಿದ್ದ. ಆತ ಅವರನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದ. ಆತನ ಮಕ್ಕಳು ತುಂಬಾ ಸುಂದರ ಮತ್ತು ಚಂಚಲ ಸ್ವಭಾವವನ್ನು ಹೊಂದಿದ್ದರು. ಈ ಶ್ರೀಮಂತ ವ್ಯಕ್ತಿ ಎಲ್ಲ ತನ್ನ ಕಾರ್ಯವನ್ನು ಮಾಡಿದ್ದ. ಆದರೆ ಒಂದು ತಪ್ಪನ್ನು ಮಾಡಿದ್ದ. ಈತ ತನ್ನ ಹೆಣ್ಣು ಮಕ್ಕಳಿಗೆ ಶಾಸ್ತ್ರದ ಜ್ಞಾನವನ್ನು ಕೊಟ್ಟಿರಲಿಲ್ಲ. ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಂಡ ನಂತರವೂ ಅವರ ಜೀವನ ಅಪೂರ್ಣವಾಗಿತ್ತು. ಜ್ಞಾನ ಇಲ್ಲ ಅಂದರೆ ಯಾವುದೇ ವ್ಯಕ್ತಿಯ ಜೀವನ ಅಪೂರ್ಣ ಆಗುತ್ತದೆ. ಹಣ, ಸಂಪತ್ತು, ಸೌಂದರ್ಯ ಎಲ್ಲವೂ ಇದ್ದ ನಂತರವೂ ಆತನ ಹೆಣ್ಣು ಮಕ್ಕಳ ಹತ್ತಿರ, ಪ್ರತಿಯೊಬ್ಬರ ಸ್ತ್ರೀಯರ ಹತ್ತಿರ ಇರಬೇಕಾಗಿರೋದು ಇರಲಿಲ್ಲ. ಯಾವಾಗ ಆ ಹೆಣ್ಣು ಮಕ್ಕಳು ದೊಡ್ಡವರಾದರೋ ಆ ಶ್ರೀಮಂತ ವ್ಯಕ್ತಿಯು ಆ 3 ಹೆಣ್ಣು ಮಕ್ಕಳ ಮದುವೆಯನ್ನು ಒಂದು ಒಳ್ಳೆಯ ಕುಲದಲ್ಲಿ ಮಾಡಿದ. 3 ಹೆಣ್ಣು ಮಕ್ಕಳ ಗಂಡಂದಿರು ತುಂಬ ದೊಡ್ಡದಾದ ವ್ಯಾಪಾರಿಗಳಾಗಿದ್ದರು. ಎಲ್ಲರೂ ಒಂದು ದಿನ ರಾಜನ ಅರಮನೆಗೆ ಹೋಗುತ್ತಾರೆ. ಹೇಗೆ ಇರಲು 3 ಜನ ತಮ್ಮ ಮನೆಗೆ ಹೋಗುತ್ತಾರೋ ಅಲ್ಲಿ ಇವರನ್ನು ತುಂಬಾ ಭವ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡ್ತಾರೆ. ಇಲ್ಲಿ ಮದುವೆಯನ್ನು ತುಂಬಾ ಚೆನ್ನಾಗಿ ಮಾಡಿದರು. ಆ 3 ಹೆಣ್ಣು ಮಕ್ಕಳ ಗಂಡನ ಮನೆಯವರು ಇವರಿಗೆ ತುಂಬಾ ಗೌರವವನ್ನು ಕೊಟ್ಟರು. ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದರು. ಈ 3 ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಗಳಲ್ಲಿ ತುಂಬಾ ಖುಷಿಯಿಂದ ಇದ್ದರು. ಮೂವರು ಮುಂಜಾನೆ ತಡವಾಗಿ ಎದ್ದೇಳುತ್ತಿದ್ದರು. ನಂತರ ಸ್ನಾನ ಮಾಡುತ್ತಿದ್ದರು. ಕೆಲವೊಮ್ಮೆ ಸ್ನಾನ ಮಾಡದೆಯೇ ಊಟವನ್ನು ಮಾಡುತ್ತಿದ್ದರು. ಕೆಲವೊಮ್ಮೆ ಮಾತ್ರ ಪೂಜೆ ಪಾಠಗಳನ್ನು ಮಾಡುತ್ತಿದ್ದರು. ಇವರ ಅತ್ತೆ ಹಲವಾರು ಬಾರಿ ಇವರಿಗೆ ತಿಳುವಳಿಕೆ ಮಾತುಗಳನ್ನು ಹೇಳಿದರು. ಆದರೆ ಯಾರೂ ಸಹ ಅತ್ತೆಯ ಮಾತನ್ನು ಕೇಳಲಿಲ್ಲ. ತಮ್ಮ ಮನಸ್ಸು ತಿಳಿದಂತೆ ಮಾಡಲು ಶುರು ಮಾಡ್ತಾರೆ. ಆದರೆ ಹೇಗೆ ಸಮಯ ಕಳೆಯುತ್ತಾ ಹೋಯಿತು. ಆ 3 ಹೆಣ್ಣು ಮಕ್ಕಳ ಗಂಡನ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಲು ಶುರುವಾದವು. ಮೂವರ ಗಂಡಂದಿರ ವ್ಯಾಪಾರಗಳಲ್ಲಿ ಆರ್ಥಿಕ ನಷ್ಟ ಆಗಲು ಶುರುವಾಯಿತು. ನಿಧಾನವಾಗಿ ಅವರ ಎಲ್ಲ ವ್ಯಾಪಾರ ಮುಳುಗಲು ಶುರು ಮಾಡಿತು. ಬೇರೆಯವರ ಬಳಿ ಸಾಲವನ್ನು ಪಡೆದು ತಮ್ಮ ವ್ಯಾಪಾರವನ್ನು ನಡೆಸಲು ಶುರು ಮಾಡ್ತಾರೆ. ಆದರೂ ಸಹ ಅವರು ನಷ್ಟವನ್ನು ಕಾಣ್ತಾರೆ. ಇದರಿಂದ ಮನೆಯಲ್ಲಿ ಜಗಳಗಳು ಪ್ರಾರಂಭ ಆದವು. ಪದೇ ಪದೇ ಜಗಳಗಳು ಹೊಡೆದಾಟವೂ ಆದವು. ಯಾವ ದಿನದಿಂದ ಈ 3 ಹೆಣ್ಣು ಮಕ್ಕಳು
ತಮ್ಮ ಗಂಡನ ಮನೆಯಲ್ಲಿ ಇರಲು ಹೋಗಿದ್ದರು. ಅದೇ ದಿನದಿಂದ ಆ ಮನೆಗಳಲ್ಲಿ ಸಂಕಟಗಳು ಹುಟ್ಟಲು ಶುರು ಮಾಡಿದವು. ಆ ಮೂವರ ಗಂಡನ ಮನೆಯಲ್ಲಿ ಹಣದ ಸಮಸ್ಯೆ ಎಷ್ಟು ಹೆಚ್ಚಾಯಿತಂದರೆ ಅವರೆಲ್ಲ ತಮ್ಮ ಮನೆ ಮಠವನ್ನೆಲ್ಲ ಮಾರುವಂಥ ಸ್ಥಿತಿ ಕೂಡ ಬಂತು. ನಂತರ ಅವರೆಲ್ಲರೂ ಗುಡಿಸಲಲ್ಲಿ ಹೋಗಿ ವಾಸ ಮಾಡಲು ಶುರು ಮಾಡ್ತಾರೆ. ಆದರೆ ಆ ಮೂವರು ಅಕ್ಕ ತಂಗಿಯರು ಗುಡಿಸಲಲ್ಲಿ ವಾಸ ಮಾಡಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರೆಲ್ಲ ತನ್ನ ಗಂಡನ ಮನೆಗಳನ್ನು ಬಿಟ್ಟು ಮರಳಿ ತಮ್ಮ ತವರು ಮನೆಗೆ ಬರುತ್ತಾರೆ. ತಮ್ಮ ತಂದೆಯ ಜೊತೆ ಇರಲು ಶುರು ಮಾಡ್ತಾರೆ. ತಮ್ಮ ಮನೆಗೆ ಬಂದ ನಂತರವೂ ಆ ಮೂವರು ಹೆಣ್ಣು ಮಕ್ಕಳ ಹವ್ಯಾಸಗಳು ಬದಲಾಗಲಿಲ್ಲ. ತಮ್ಮ ಮನೆಗೆ ಬಂದ ನಂತರ ತುಂಬಾ ಮಜಾ ಮಾಡುತ್ತಾ ವಾಸ ಮಾಡಲು ಶುರು ಮಾಡ್ತಾರೆ. ಅಲ್ಲಿಯೂ ಸಹ ತುಂಬ ತಡವಾಗಿ ಎದ್ದೇಳ್ತಾ ಇದ್ರು, ತಡವಾಗಿ ಸ್ನಾನ ಮಾಡ್ತಾ ಇದ್ರು, ಸ್ನಾನ ಮಾಡದೆ ಅಡುಗೆಯನ್ನು ರೆಡಿ ಮಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು. ಈ ಒಂದು ಕಾರಣದಿಂದಾಗಿ ಇವರ ತಂದೆಗೂ ಕೂಡ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು. ಅವರ ಆರ್ಥಿಕ ಸ್ಥಿತಿಯೂ ಕೂಡ ಕೆಟ್ಟು ಹೋಗಲು ಶುರುವಾಯಿತು. ನಂತರ ಒಂದು ದಿನ ಇವರ ಮನೆಯ ದ್ವಾರದ ಬಳಿ ಭಗವಂತನಾದ ವಿಷ್ಣು ಒಬ್ಬ ಸಾಧುವಿನ ರೂಪವನ್ನು ತಾಳಿಕೊಂಡು ಬರುತ್ತಾರೆ. ಈ ವ್ಯಕ್ತಿ ಆ ಸಾಧುವನ್ನು ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಅವರ ಕಾಲುಗಳನ್ನು ತೊಳೆದು ನಮಸ್ಕಾರ ಮಾಡ್ತಾರೆ. ನಂತರ ಈ ವ್ಯಕ್ತಿ ಆ ಮಹಾನ್ ಸಾಧು ಅವರಿಗೆ ತಮ್ಮ ದುಃಖವನ್ನೆಲ್ಲ ಹೇಳುತ್ತಾರೆ. ಆ ಸಮಸ್ಯೆ ನಿವಾರಣೆಗಾಗಿ ಉಪಾಯವನ್ನು ಕೇಳುತ್ತಾರೆ. ಈ ವ್ಯಕ್ತಿ ತನ್ನ 3 ಹೆಣ್ಣು ಮಕ್ಕಳನ್ನು ಕರೆಯುತ್ತಾರೆ. ಆ ಸಾಧು ಅವರಿಗೆ ಇವರ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸುತ್ತಾರೆ. ಹೇಗೆ ಈ ಸನ್ಯಾಸಿಯು ಆ 3 ಹೆಣ್ಣು ಮಕ್ಕಳನ್ನು ನೋಡುತ್ತಾರೋ ಅವರಿಗೆ ಎಲ್ಲ ವಿಷಯವೂ ತಿಳಿಯುತ್ತದೆ. ಈ 3 ಹೆಣ್ಣು ಮಕ್ಕಳ ಸುತ್ತಲೂ ನಕಾರಾತ್ಮಕ ಶಕ್ತಿಯು ಆವರಿಸಿಕೊಂಡಿತ್ತು. ಇದು ಇವರ ಜೊತೆಯೇ ನಡೀತಾ ಇತ್ತು. ಇವರು ಎಲ್ಲೇ ಹೋದರೂ ಆ ನಕಾರಾತ್ಮಕ ಶಕ್ತಿ ಇವರನ್ನು ಬೆನ್ನಟ್ಟುತ್ತಾ ಹೋಗುತ್ತಿತ್ತು. ನಂತರ ಆ ಸಿದ್ಧ ಪುರುಷರು ಆ ವ್ಯಕ್ತಿಗೆ ಹೇಳ್ತಾರೆ, ನಿನ್ನ 3 ಹೆಣ್ಣು ಮಕ್ಕಳ ಹವ್ಯಾಸದ ಕಾರಣದಿಂದಾಗಿ ಅವರ ಸುತ್ತಲೂ ನಕಾರಾತ್ಮಕ ಶಕ್ತಿ ಆವರಿಸಿಕೊಂಡಿದೆ. ಇದೇ ಒಂದು ಕಾರಣದಿಂದಾಗಿ ಇವರು ಎಲ್ಲಿಗೆ ಹೋದರೂ ಅಲ್ಲಿ ಕೇವಲ ದುಃಖ ಮತ್ತು ಸಂಕಟಗಳು ಎದುರಾಗುತ್ತಿವೆ. ನಿನ್ನ 3 ಹೆಣ್ಣು ಮಕ್ಕಳು ತುಂಬಾ ಆಲಸಿಯಾಗಿದ್ದಾರೆ, ತಡವಾಗಿ ಎದ್ದೇಳುತ್ತಾರೆ, ತಡವಾಗಿ ಸ್ನಾನ ಮಾಡ್ತಾರೆ, ಸ್ನಾನ ಮಾಡದೆಯೇ ಊಟವನ್ನು ಮಾಡುತ್ತಾರೆ. ಇದೇ ಒಂದು ಕಾರಣದಿಂದಾಗಿ ಅವರ ಜೀವನದಲ್ಲಿ ಸಂಕಟಗಳು ಎದುರಾಗುತ್ತಿವೆ. ನಂತರ ಈ ಸನ್ಯಾಸಿ ಆ ವ್ಯಕ್ತಿಗೆ ಮತ್ತು ಆ 3 ಹೆಣ್ಣು ಮಕ್ಕಳಿಗೆ ಒಂದು ಅತ್ಯಂತ ಮಹತ್ವಪೂರ್ಣವಾದ ಜ್ಞಾನವನ್ನು ಕೊಡುತ್ತಾರೆ. ಅದನ್ನು ಪ್ರತಿದಿನ ಪಾಲಿಸಲು ಹೇಳ್ತಾರೆ. ಭಗವಂತನಾದ ವಿಷ್ಣು ಹೇಳ್ತಾರೆ, ಹೇ ವತ್ಸ, ಸ್ನಾನದಲ್ಲಿ 4 ಪ್ರಕಾರ ಇವೆ. ಬ್ರಹ್ಮ ಸ್ನಾನ, ದೈವ ಸ್ನಾನ, ಮಂತ್ರ ಸ್ನಾನ, ಮಾನವ ಸ್ನಾನ ಮತ್ತು ದಾನವ ಸ್ನಾನ. ಇವುಗಳನ್ನು ಸಮಯದ ಅನುಸಾರವಾಗಿ ವರ್ಗೀಕರಿಸಿದ್ದಾರೆ. ಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಂಥ ಸ್ನಾನವನ್ನು ಸರ್ವಶ್ರೇಷ್ಠ ಸ್ನಾನ ಅಂತ ತಿಳಿಯಲಾಗಿದೆ. ಬ್ರಹ್ಮ ಮುಹೂರ್ತ ಅಂದರೆ ರಾತ್ರಿಯ ಕೊನೆಯ ಗಳಿಗೆ, ಅಂದರೆ ಸೂರ್ಯೋದಯಕ್ಕೂ ಮುನ್ನ 1:30 ಅಥವಾ 1 ಗಂಟೆ ಮುನ್ನ ಇರುವಂಥ ಸಮಯ. ಸಾಮಾನ್ಯವಾಗಿ ಮುಂಜಾನೆ 4:30ಯಿಂದ 6 ಗಂಟೆ ಒಳಗಡೆ ಇರುವಂಥ ಸಮಯ ಆಗಿರುತ್ತೆ. ಶಾಸ್ತ್ರಗಳಲ್ಲಿ ಇದನ್ನು ದಿನದಲ್ಲಿರುವಂಥ ಶ್ರೇಷ್ಠ ಸಮಯ ಅಂತ ತಿಳಿಸಿದ್ದಾರೆ. ಯಾಕಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಅದ್ಭುತವಾದ ಶಕ್ತಿಗಳು ಇರುತ್ತವೆ. ಇದು ದೇವತೆಗಳ ಸಮಯ ಆಗಿರುತ್ತದೆ. ಈ ರೀತಿಯಾಗಿ ದೇವತೆಗಳನ್ನು ಸ್ಮರಿಸುತ್ತಾ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಮತ್ತು ಸ್ನಾನ ಆದ ತಕ್ಷಣ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟರೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿಯು ಬರುತ್ತದೆ. ದಿನವಿಡೀ ಮನುಷ್ಯನ ಮನಸ್ಸು ಶರೀರ ಪವಿತ್ರವಾಗಿ ಶುದ್ಧವಾಗಿ ಇರುತ್ತದೆ. ಬ್ರಹ್ಮ ಸ್ನಾನ ಮಾಡೋದ್ರಿಂದ ಮನುಷ್ಯ ರೋಗ ಮತ್ತು ಸಮಸ್ಯೆಗಳಿಂದ ದೂರ ಇರ್ತಾರೆ. ಎರಡನೇದಾಗಿರೋದು ದೇವಸ್ನಾನ. ಮುಂಜಾನೆ 5 ಗಂಟೆಯಿಂದ 6 ಗಂಟೆ ಮಧ್ಯೆ ಮಾಡಿದಂಥ ಸ್ನಾನವನ್ನು ದೇವಸ್ನಾನ ಅಂತಾರೆ. ಎಲ್ಲ ನದಿಗಳನ್ನು ಸ್ಮರಿಸುತ್ತಾ ಮಾಡಿದಂಥ ಸ್ನಾನವನ್ನು ಶ್ರೇಷ್ಠ ಸ್ನಾನ ಅಂತ ತಿಳಿಯಲಾಗಿದೆ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಮನುಷ್ಯನ ಶರೀರದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುತ್ತದೆ. ಎಲ್ಲ ಪ್ರಕಾರದ ನಕಾರಾತ್ಮಕತೆ, ಕೆಟ್ಟತನಗಳು ಶರೀರದಿಂದ ದೂರ ಆಗುತ್ತವೆ. ಈ ರೀತಿಯಾಗಿ ದೇವ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಶರೀರದ ಜೊತೆಗೆ ಮನಸ್ಸು ಕೂಡ ಪವಿತ್ರ ಮತ್ತು ಶುದ್ಧಿಯಾಗುತ್ತದೆ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತದೆ. ಮನುಷ್ಯನಿಗೆ ಎಲ್ಲ ಭೌತಿಕ ಸುಖ ಸಿಗುತ್ತದೆ. ಮುಂಜಾನೆ ಯಾವಾಗ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತಿರುತ್ತವೆಯೋ ಆ ಸಮಯದಲ್ಲಿ ಮಾಡಿದಂಥ ಸ್ನಾನವನ್ನು ಋಷಿ ಸ್ನಾನ ಅಂತಾರೆ. ಇದು ಕೂಡ ಶ್ರೇಷ್ಠ ಸ್ನಾನ ಆಗುತ್ತೆ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಮಾನಸಿಕ ನೆಮ್ಮದಿ, ಶಾಂತಿ ಸಿಗುತ್ತದೆ. ಮೂರನೇದಾಗಿರೋದು ಮಾನವ ಸ್ನಾನ. ಮುಂಜಾನೆ 6 ಗಂಟೆಯಿಂದ 8 ಗಂಟೆಯ ಮಧ್ಯೆ ಮಾಡಿದಂಥ ಸ್ನಾನವನ್ನು ಮಾನವ ಸ್ನಾನ ಅಂತಾರೆ. ಈ ಸಮಯವನ್ನು
ಸೂರ್ಯ ಉದಯಿಸುತ್ತಿರುವಂಥ ಸಮಯದಲ್ಲಾಗಲಿ ಅಥವಾ ಸೂರ್ಯ ಉದಯಿಸಿದ ನಂತರದ ಸಮಯದಲ್ಲಿ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಸ್ನಾನ ಮಾಡೋದು ಕೂಡ ಉತ್ತಮ ಆಗುತ್ತದೆ. ಶರೀರದಲ್ಲಿ ದಿನವಿಡೀ ಉತ್ಸಾಹ ಇರುತ್ತದೆ. ಶರೀರದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವೂ ಇರುತ್ತದೆ. ಇದು ಯಾವುದೇ ಕಾರ್ಯವನ್ನು ಮಾಡೋದರಲ್ಲಿ ಉತ್ಸಾಹವನ್ನು ನೀಡುತ್ತದೆ. ಆದರೆ ಯಾವತ್ತಿಗೂ ಮನುಷ್ಯರು ಸೂರ್ಯ ಉದಯಿಸಿ 2 ಗಂಟೆಯ ನಂತರ ಸ್ನಾನ ಮಾಡಬಾರ್ದು. ಅಂದರೆ ಮುಂಜಾನೆ 8 ಗಂಟೆಯ ನಂತರ ಸ್ನಾನ ಮಾಡೋದು ತಪ್ಪು ಆಗುತ್ತದೆ. ಯಾಕಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿರುವಂಥ ದೈವಿಕ ಶಕ್ತಿ ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ಮನುಷ್ಯನಲ್ಲಿ ಶಕ್ತಿಯ ಕೊರತೆಯು ಕಾಣುತ್ತದೆ. ಹಾಗಾಗಿ ಅವರು ದಿನವಿಡೀ ಆಲಸ್ಯತನವನ್ನು ಅನುಭವಿಸುತ್ತಾರೆ. ಇಡೀ ದಿನ ಶರೀರದಲ್ಲಿ ಆಯಾಸು ಸುಸ್ತು ಇರುತ್ತದೆ. ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಮನಸ್ಸು ಬರೋದಿಲ್ಲ. ಮುಂಜಾನೆ 8 ಗಂಟೆಯ ನಂತರ ಸ್ನಾನ ಮಾಡಿದ್ರೆ ವ್ಯಕ್ತಿಯ ಜೀವನದಲ್ಲಿ ದುರ್ಭಾಗ್ಯವು ಬರುತ್ತದೆ. ಇವರ ಶರೀರದಲ್ಲಿ ನಕಾರಾತ್ಮಕ ಶಕ್ತಿಯ ವಾಸ ಆಗಲು ಶುರುವಾಗುತ್ತದೆ. ಇಂಥ ವ್ಯಕ್ತಿ ಯಾವ ಸ್ಥಾನದಲ್ಲಿ ಹೋಗುತ್ತಾರೋ ಇವರೊಂದಿಗೆ ದುರ್ಭಾಗ್ಯವು ಬರುತ್ತದೆ. ನಿನ್ನ ಈ 3 ಹೆಣ್ಣು ಮಕ್ಕಳು ಮುಂಜಾನೆ ತಡವಾಗಿ ಸ್ನಾನ ಮಾಡುತ್ತಿದ್ದಾರೆ. ಈ ಒಂದು ಕಾರಣದಿಂದಾಗಿ ಅವರ ಗಂಡನ ಮನೆಯ ಎಲ್ಲ ಸಂಪತ್ತು ನಷ್ಟ ಆಗಿದೆ. ಈಗ ನಿನ್ನ ಧನ ಸಂಪತ್ತು ಕೂಡ ನಷ್ಟ ಆಗುತ್ತಿದೆ. ಸೂರ್ಯೋದಯ ಆಗಿ ತುಂಬ ಹೊತ್ತಿನ ನಂತರವೂ ಯಾರು ಸ್ನಾನ ಮಾಡೋದಿಲ್ವೋ ಅವರ ಮನಸ್ಸಿನಲ್ಲಿ ಇಡೀ ದಿನ ದ್ವೇಷ, ಸಿಟ್ಟು, ಅಸೂಹೆ, ನಕಾರಾತ್ಮಕತೆ, ದುರ್ಬಲ ಮತ್ತು ಕಿರಿಕಿರಿಯಂಥ ಸಮಸ್ಯೆಗಳು ಕೂಡ ಇರುತ್ತವೆ. ಇದರಿಂದ ಇವರ ಕೆಲಸದಲ್ಲಿ ತೊಂದರೆಗಳು ಬರಬಹುದು. ಹಾಗಾಗಿ ಪ್ರತಿದಿನ ಬ್ರಹ್ಮ ಸ್ನಾನ, ದೇವಸ್ನಾನ, ಋಷಿ ಸ್ನಾನ ಅಥವಾ ಮಾನವ ಸ್ನಾನವಾದರೂ ಮಾಡಬೇಕು. ಪ್ರತಿದಿನ ಈ ಪವಿತ್ರವಾದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಪೂರ್ತಿ ಶ್ರದ್ಧೆಯಿಂದ ದೇವರ ಪೂಜೆ ಪಾಠ ಆರಾಧನೆಯನ್ನು ಮಾಡಿದ್ರೆ, ಜೊತೆಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ನಮ್ಮ ಶರೀರದ ಜೊತೆಗೆ ಮನಸ್ಸು ಕೂಡ ಶುದ್ಧಿಯಾಗಿ ಪವಿತ್ರಗೊಳ್ಳುತ್ತದೆ. ಇಲ್ಲಿ ನಮ್ಮ ಹಲವಾರು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೂಡ ಸಿಗುತ್ತದೆ. ನಮ್ಮೊಳಗೆ ಇರುವಂಥ ಎಲ್ಲ ನಕಾರಾತ್ಮಕತೆಗಳು ದೂರ ಆಗುತ್ತವೆ. ಸುಖ ಸಮೃದ್ಧಿಯ ಮಾರ್ಗವು ತೆರೆದುಕೊಳ್ಳುತ್ತದೆ. ಸಾಯಂಕಾಲ ಮತ್ತು ರಾತ್ರಿ ಅವಶ್ಯಕತೆ ಇಲ್ಲ ಅಂದರೆ ಸ್ನಾನ ಮಾಡಬಾರದು. ಭಗವಂತನಾದ ವಿಷ್ಣು ಹೇಳ್ತಾರೆ, ಹೇ ವತ್ಸ, ಈಗ ನಾನು ನಿನಗೆ ಸ್ನಾನ ಮಾಡುವಾಗ ಜಪ ಮಾಡುವಂಥ ಅತ್ಯಂತ ಪವಿತ್ರವಾದ ಮಂತ್ರವನ್ನು ತಿಳಿಸ್ತೀನಿ. ಹಾಗಾಗಿ ಇದನ್ನು ನೀನು ಗಮನವಿಟ್ಟು ಕೇಳುವ. ಯಾರೆಲ್ಲ ಈ ಮಂತ್ರವನ್ನು ಜಪ ಮಾಡುತ್ತಾ ಸ್ನಾನ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ಅದೇ ಕ್ಷಣ ನಷ್ಟ ಆಗುತ್ತವೆ. ಅವರ ದುರ್ಭಾಗ್ಯವು ಕೂಡ ನಷ್ಟ ಆಗುತ್ತದೆ. ನಂತರ ಅವರಿಗೆ ಸುಖ ಸಮೃದ್ಧಿ ಸಿಗುತ್ತದೆ. ಆ ಮಂತ್ರವು ಈ ಪ್ರಕಾರದಲ್ಲಿ ಇದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸ್ನೇಹಿತರೆ, ಈ ಮಂತ್ರದ ಅರ್ಥ ಏನಿದೆ ಅಂದರೆ, ಹೇ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಮಾತೆ, ನನ್ನ ಸ್ನಾನದಲ್ಲಿ ನಿಮ್ಮ ಎಲ್ಲರ ಆಶೀರ್ವಾದ ನೀಡಿರಿ. ಈ ಮಂತ್ರದ ಉಚ್ಚಾರಣೆಯಿಂದ ಎಲ್ಲ ತೀರ್ಥ ಸ್ನಾನಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ. ಈ ರೀತಿಯಾಗಿ ಭಗವಂತನಾದ ವಿಷ್ಣು ಆ ಶ್ರೀಮಂತ ವ್ಯಕ್ತಿಯ ಹೆಣ್ಣು ಮಕ್ಕಳಿಗೆ ಸ್ನಾನದ ಮಹತ್ವವನ್ನು ತಿಳಿಸುತ್ತಾರೆ. ನಂತರ ಆ 3 ಹೆಣ್ಣು ಮಕ್ಕಳಿಗೆ ತಮ್ಮ ತಪ್ಪು ಅರಿವಿಗೆ ಬರುತ್ತದೆ. ಮರಳಿ 3 ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಗೆ ಹೋಗುತ್ತಾರೆ. ಭಗವಂತನಾದ ವಿಷ್ಣು ಅವರು ತಿಳಿಸಿದ ಸ್ನಾನದ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾರೆ. 3 ಜನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಲು ಶುರು ಮಾಡ್ತಾರೆ. ಪ್ರತಿದಿನ ಸೂರ್ಯ ದೇವರಿಗೆ ಅರ್ಘ್ಯನ ಅರ್ಪಿಸಲು ಶುರು ಮಾಡ್ತಾರೆ. ಮುಂಜಾನೆ ಸ್ನಾನ ಮಾಡೋದ್ರಿಂದ ಅವರ ಶರೀರ ಪವಿತ್ರ ಆಯಿತು. ಆ ನಕಾರಾತ್ಮಕ ಶಕ್ತಿಗಳು ಕೂಡ ಪೂರ್ತಿಯಾಗಿ ನಷ್ಟ ಆದವು. ನಿಧಾನವಾಗಿ ಅವರೆಲ್ಲರ ಗಂಡನ ವ್ಯಾಪಾರ ಸರಿಯಾಗಲು ಶುರುವಾಯಿತು. ಅವರು ಕಳೆದುಕೊಂಡದ್ದೆಲ್ಲ ಮರಳಿ ಸಿಕ್ಕಿತು. ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಸ್ನಾನ ತುಂಬಾ ಮಹತ್ವವನ್ನು ಹೊಂದಿದೆ. ಹಾಗಾಗಿ ನಾವೆಲ್ಲ ಪ್ರತಿದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಮುಂಜಾನೆ 8 ಗಂಟೆಯ ನಂತರ ಸ್ನಾನ ಮಾಡೋದು ಅಶುಭ ಆಗಿರುತ್ತದೆ. ಈ ರೀತಿಯಾಗಿ ಭಗವಂತನಾದ ವಿಷ್ಣು ಗರುಡ ದೇವರಿಗೆ ಸ್ನಾನದ ಮಹತ್ವವನ್ನು ತಿಳಿಸಿದ್ದಾರೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಾವು ನಂಬಿದ್ದೇವೆ. ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾವಿಷ್ಣು, ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.